ಹುರ್ಗಡ್ಲೆ ತೊಂಬಿಟ್ಟು ಅಥವಾ ಲಡ್ಡು ಶಿವರಾತ್ರಿ ಹಬ್ಬದ ದಿನ ಇದನ್ನ ತಪ್ಪದೆ ಈ ಒಂದು ಲಡ್ಡುನ ಮಾಡ್ತಾರೆ. ಈ ತೊಂಬಿಟ್ಟನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿನ ಬಿಸಿ ಮಾಡೋಕ್ಕೆ ಇಟ್ಕೊಂಡು ಒಂದು ಬಟ್ಲಾಗೋಷ್ಟು ಹುರ್ಗಡ್ಲೆ 2 ಏಲಕ್ಕಿನ ಹಾಕಿ ಹುರ್ಕೊಂಡು ಎತ್ತಿಟ್ಕೊಳ್ಳಿ. ಅದೇ ಬಾಣಲಿಗೆ ಅರ್ಧ ಕಪ್ ಆಗೋಷ್ಟು ಕಡಲೆ ಬೀಜ ಹುರಿದು ಎತ್ತಿಟ್ಕೊಳ್ಳಿ. ನಂತರ 2 ಸ್ಪೂನ್ ಆಗೋಷ್ಟು ಎಳ್ಳನ್ನ ಹಾಕೊಂಡು ಹುರಿದಿದ ನಂತರ 2 ಸ್ಪೂನ್ ಆಗೋಷ್ಟು ಗಸಗಸೆನ ಹಾಕಿ ಸ್ಟವ್ನ ಆಫ್ ಮಾಡಿ ಬಾಣಲಿ ಬಿಸಿ ಇರುತ್ತೆ ನೋಡಿ ಅದರಲ್ಲೇ ಹುರಿದಿಟ್ಕೋಬೇಕು. ಹಾಗೆ 3/4 ಕಪ್ ಆಗೋಷ್ಟು ಕೊಬ್ಬರಿ ತುರಿ ಒಣ ಕೊಬ್ಬರಿ ತುರಿನೂ ಕೂಡ ಹಾಕೊಂಡು ಹುರಿದೆತ್ತಿಟ್ಕೋಬೇಕು. ನಂತರ ಒಂದು ಮಿಕ್ಸಿ ಜಾರಿಗೆ ಹುರಿದಿರುವಂಥ ಹುರ್ಗಡ್ಲೆ ಏಲಕ್ಕಿನ ಹಾಕಿ ನುಣ್ಣದಾಗಿ ಪುಡಿ ಮಾಡಿ ಎತ್ತಿಟ್ಕೊಳ್ಳಿ. ನಂತರ ಕಡಲೆ ಬೀಜ ಗಸಗಸೆ ಎಳ್ಳನ್ನ ಹಾಕಿ ತರಿಯಾಗಿ ರುಬ್ಬಿ ಇಟ್ಕೋಬೇಕು. ಇದನ್ನು ಕೂಡ ಇದೇ ತಟ್ಟೆಗೆ ಮಿಕ್ಸ್ ಮಾಡಿ ಹುರಿದಿರುವಂಥ ಕೊಬ್ಬರಿನೂ ಕೂಡ ಹಾಕಿ ಒಂದು ಒಳ್ಳೆ ಜೆಂಟಲ್ ಮಿಕ್ಸ್ನ ಕೊಡಿ. ನಂತರ ಅದೇ ಬಾಣಲಿಗೆ 1 ಕಪ್ ಆಗೋಷ್ಟು ಬೆಲ್ಲ 1/4 ಕಪ್ ಆಗೋಷ್ಟು ನೀರನ್ನ ಹಾಕೊಂಡು ಇವಾಗ ಬೆಲ್ಲನ ಕರಗಿಸ್ಕೋಬೇಕು. ಪರ್ಫೆಕ್ಟಾಗಿ ಪಾಕ ತೆಗಿಬೇಕು ಅನ್ನೋದು ಏನಿರೋದಿಲ್ಲ, ನೊರೆ ಎಲ್ಲ ಕಡಿಮೆ ಆದರೆ ಸಾಕಾಗತ್ತೆ. ನಂತರ ಒಂದು ಸ್ಟೇನರಲ್ಲಿ ಈ ರೀತಿಯಾಗಿ ಪಾಕನ ಸೋಸ್ಕೋಬೇಕು. ಈ ಪುಡಿಗೆ ನಾನು 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ ಈ ರೀತಿಯಾಗಿ ಉಂಡೆ ಕಟ್ಟೋ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಪಾಕ ಹಾಕ್ಕೊಂಡು ಬೇಗನೆ ಮಿಕ್ಸ್ ಮಾಡ್ಕೋಬೇಕು. ನಮಗೆ ಉಂಡೆ ಕಟ್ಟೋದಕ್ಕೆ ಕನ್ಸಿಸ್ಟೆನ್ಸಿ ರೆಡಿ ಆಗಿದ ತಕ್ಷಣ ಪಾಕನ ಮತ್ತೆ ಹಾಕಕ್ಕೆ ಹೋಗಬೇಡಿ. ಎಷ್ಟು ದಪ್ಪ ಬೇಕೋ ಅದ್ರ ನೋಡಿಕೊಂಡು ಉಂಡೆನ ಕಟ್ಕೊಂಡ್ರೆ ಹುರ್ಗಡ್ಲೆ ತೊಂಬಿಟ್ಟು ರೆಡಿ ಆಯಿತು. ನೀವು ಕೂಡ ಮಾಡಿ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ.